ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕ್ವಿಸ್ ಕರುನಾಡು ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೊಂದು ಹೊಸ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ನೋಟಿಫಿಕೇಷನ್ ಆಗಿದೆ ಫ್ರೆಂಡ್ಸ್. ಯಾವುದು ನೋಟಿಫಿಕೇಷನ್ ಅಂತ ಹೇಳಿದ್ರೆ ಶೀಘ್ರ ಲಿಪಿಗಾರ ಗ್ರೇಡ್ 2 ಮತ್ತು ಬೆರಳಚ್ಚುಗಾರ ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗಿದೆ. ಈ ಒಂದು ಹುದ್ದೆಗಳ ನೋಟಿಫಿಕೇಷನ್ ಯಾವಾಗ ಆಗಿರೋದು ಅಂತಂದರೆ 22ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿಯಲ್ಲಿ ಆಗಿರೋದು. ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು 25/7/2026ರಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಅದು ಬಂದ್ಬಿಟ್ಟು ಎಂಡ್ ಆಗೋದು ಯಾವಾಗ ಅಂತಂದರೆ 24ನೇ ತಾರೀಕು 8ನೇ ತಿಂಗಳು 2026ನೇ ತಾರೀಕು ಎಂಡ್ ಆಗುತ್ತೆ. ರಾತ್ರಿ 12 ಗಂಟೆಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾರ್ಯಾರು ಕ್ವಾಲಿಫಿಕೇಷನ್ ಇದೆ ಅವರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಕೋಬೋದು. ಈಗ ಬಂದ್ಬಿಟ್ಟು ಹುದ್ದೆ ಹೆಸರು ಬಂದ್ಬಿಟ್ಟು ಶೀಘ್ರ ಲಿಪಿಗಾರರು ಗ್ರೇಡ್ 3 ಹಾಗೂ ಬೆರಳಚ್ಚುಗಾರರು. ಇದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದಿರುತ್ತೆ. ವೆಬ್ಸೈಟ್ ಬಂದ್ಬಿಟ್ಟು ತುಮಕೂರು ಜಿಲ್ಲಾ ಪ್ರಧಾನ ನ್ಯಾಯಾಲಯದ ವೆಬ್ಸೈಟ್ ಆಗಿರುತ್ತೆ. ಅಲ್ಲಿಗೆ ಹೋದ್ರೆ ನಿಮಗೆ ಲಿಂಕ್ ಸಿಗುತ್ತೆ, ಆರಾಮಾಗಿ ನೀವು ಅಲ್ಲೇ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಣದು ಗೊತ್ತಾಗಿಲ್ಲ ಅಂತಂದರೆ ನನಗೆ ವಾಟ್ಸಪ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ರೆ ನಾನೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ. ಮತ್ತು ಇನ್ನೊಂದು ಸ್ನೇಹಿತರೆ, ಯಾವುದೇ ರೀತಿಯ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಬಿಟ್ಟರೆ ಯಾವುದೇ ರೀತಿಯ ಅಂಚೆ ಮುಖಾಂತರ ಅಥವಾ ಇನ್ನು ಯಾವುದೇ ರೀತಿಯ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಅವರೇ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ, ಇದರಲ್ಲಿ ನೋಟಿಫಿಕೇಷನ್ನಲ್ಲಿ. ಹಾಗಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ಶೀಘ್ರ ಲಿಪಿಗಾರ ಗ್ರೇಡ್ 3 ಹುದ್ದೆ ನೋಡೋದಾದರೆ ಇಲ್ಲಿ ಬಂದು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 10 ಇದ್ದಾವೆ ಫ್ರೆಂಡ್ಸ್. ಹುದ್ದೆಗಳ ಸಂಖ್ಯೆ ಈ ಶೀಘ್ರ ಲಿಪಿಗಾರರು ಇದಕ್ಕೆ ಬಂದ್ಬಿಟ್ಟು ವೇತನ ಶ್ರೇಣಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದು 44,425 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಬೇಸಿಕ್ ಪೇಮೆಂಟ್ ಇರುತ್ತೆ. ಇದರ ಎಷ್ಟು ಬಂದ್ಬಿಟ್ಟು 83,700 ರೂಪಾಯಿ ಲಾಸ್ಟ್ ಎಂಡಿಂಗ್ ಇರುತ್ತೆ. ತುಂಬಾ ಒಂದು ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ಇನ್ನು ಹುದ್ದೆಗಳ ಒಂದು ಮೀಸಲಾತಿ ವರ್ಗೀಕರಣಕ್ಕೆ ಬರೋದಾದರೆ ಇಲ್ಲಿ ಪರಿಶಿಷ್ಟ ಪಂಗಡಕ್ಕಿದ್ದಾವೆ ಮತ್ತು ಪ್ರವರ್ಗ 2Bಗಿರುತ್ತೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಿರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ, ಇಲ್ಲೇ ನೀವೆಲ್ಲ ಆರಾಮಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಬೋದು. ಹುದ್ದೆಗಳ ಒಂದು ವರ್ಗೀಕರಣವನ್ನು ಇಲ್ಲಿ ನೋಡೋದಾದರೆ ಪರಿಶಿಷ್ಟ ಜಾತಿಗೆ 1 ಹುದ್ದೆ ಇದೆ, ಇನ್ನು ಪ್ರವರ್ಗ 2Aಗೆ 2 ಹುದ್ದೆ ಇದೆ. ಅದು ಬಿಟ್ಟರೆ ಇನ್ನು ಪ್ರವರ್ಗ 2Bಗೆ 1 ಹುದ್ದೆ ಇದೆ. ಸಾಮಾನ್ಯ ಅಭ್ಯರ್ಥಿಗೆ 3 ಹುದ್ದೆ ಇದ್ದಾವೆ. ಟೋಟಲ್ 7 ಪೋಸ್ಟ್ ಇದ್ದಾವೆ. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಅಪ್ಲಿಕೇಶನ್ ಹಾಕೋಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಕ್ವಾಲಿಫಿಕೇಷನ್ ಏನು ಕೇಳಿದ್ದಾನೆ ಅಂತ ನೋಡೋದಾದರೆ ಇಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, 3 ವರ್ಷಗಳ ಕಾಲ ಡಿಪ್ಲೊಮಾ ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಕೇಳಿದ್ದಾನೆ. ಅಥವಾ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಶ್ರೇಣಿಯಲ್ಲಿ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೇಳಿದ್ದಾರೆ. ಅದರ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಬೇಕು, ಒಂದು 3 ಇಯರ್ಸು ಡಿಪ್ಲೊಮಾ ಕೋರ್ಸ್ ಆಗಿರಬೇಕು ಅಂತೆಲ್ಲ ಕೇಳಿದ್ದಾನೆ. ಇನ್ನು ಮುಂದೆ ಶೀಘ್ರ ಲಿಪಿಗಾರ ಗ್ರೇಡ್ 3 ಹುದ್ದೆಗೆ ಆಯ್ಕೆ ಯಾವ ಥರ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಕರ್ನಾಟಕ ಅಧೀನ ನ್ಯಾಯಾಲಯಗಳು ತಿದ್ದುಪಡಿ 2021ರ ಪ್ರಕಾರ ಯಾವ ಥರ ಆಯ್ಕೆ ಮಾಡ್ತಾರೆ ಅಂತ ಅಂದರೆ ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು 1 ನಿಮಿಷಕ್ಕೆ 120 ಪದಗಳ ದರದಲ್ಲಿ ತಲಾ 5 ನಿಮಿಷಗಳ ಕಾಲ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಉತ್ತಲೇಖನಗಳನ್ನು ನೀಡುವರು. ಅಭ್ಯರ್ಥಿಗಳು 45 ನಿಮಿಷಗಳಲ್ಲಿ ವಿಶೇಷ ತಂತ್ರಾಂಶದ ಗಣಕಾಂಶದಲ್ಲಿ ಬೆರಳಚ್ಚು ಮಾಡತಕ್ಕದ್ದು. ಬೆರಳಚ್ಚು ಯಂತ್ರದ ಕಿಲಿಮಣಿಯನ್ನು ಹೋಲುವ ತಂತ್ರಾಂಶಗಳೊಂದಿಗೆ ಗಣಕಯಂತ್ರಗಳಿಗೆ ಅಳವಡಿಸಲಾಗುವುದು. ಅದೇ ಫ್ರೆಂಡ್ಸ್, ಇಲ್ಲಿ ಏನು ಅಂತ ಅಂದರೆ 50 ಮಾರ್ಕ್ಸ್ಗೆ ಒಂದು ಟೆಸ್ಟ್ ಕೊಡ್ತಾರೆ. ಆ ಟೆಸ್ಟಲ್ಲಿ 45ಕ್ಕಿಂತ ಜಾಸ್ತಿ ಯಾರು ತೆಗಿತಾರೋ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊತಾರೆ. ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದವರನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಇಷ್ಟು ಸಂದರ್ಶನವು 5 ಅಂಕಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇದೇನು ಬೆರಳಚ್ಚುಗಾರರು ಮತ್ತು ಶೀಘ್ರ ಲಿಪಿಗಾರರ ಹುದ್ದೆಗೆ ಇಂಟರ್ವ್ಯೂ ಅಂದರೆ ಸಂದರ್ಶನ ಇರುತ್ತೆ. ಆ ಸಂದರ್ಶನಕ್ಕೆ 5 ಮಾರ್ಕ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಹಂಗೆ ಮುಂದೆ ಬರೋದಾದರೆ ನೆಕ್ಸ್ಟ್ ಬೆರಳಚ್ಚುಗಾರ ಹುದ್ದೆ. ಈ ಒಂದು ಹುದ್ದೆ ನೋಡೋದಾದರೆ 14 ಪೋಸ್ಟ್ಗಳಿದ್ದಾವೆ.
14 ಪೋಸ್ಟ್. ಇದರಲ್ಲಿ ಸ್ಟಾರ್ಟಿಂಗ್ ಸಂಬಳ ಬಂದ್ಬಿಟ್ಟು 34,100 ರೂಪಾಯಿಂದ ಹಿಡಿದುಬಿಟ್ಟು 67,600 ರೂಪಾಯಿವರೆಗೂ ಇದರ ಬಂದು ಸ್ಟಾರ್ಟಿಂಗ್ ಸಂಬಳ ಇರುತ್ತೆ. ಬೆರಳಚ್ಚುಗಾರರ ಹುದ್ದೆಗಳ ಅಂದರೆ ಮೀಸಲಾತಿ ವರ್ಗೀಕರಣವನ್ನು ನೋಡೋದಾದರೆ ಇಲ್ಲಿ ಟೋಟಲ್ ಪೋಸ್ಟ್ ಇರೋದು 13 ಪೋಸ್ಟ್ ಇದ್ದಾವೆ. ಪರಿಶಿಷ್ಟ ಜಾತಿಗೆ 2 ಪೋಸ್ಟ್ ಇದ್ದಾವೆ. ಪ್ರವರ್ಗ 1ಕ್ಕೆ 1 ಪೋಸ್ಟ್ ಐತೆ ಮತ್ತು ಪ್ರವರ್ಗ 2ಎಗೆ 2 ಪೋಸ್ಟ್ ಇದ್ದಾವೆ. ನೆಕ್ಸ್ಟ್ ಪ್ರವರ್ಗ 2ಬಿಗೆ 1 ಪೋಸ್ಟ್ ಐತೆ. ನೆಕ್ಸ್ಟ್ 3ಎಗೆ 1 ಪೋಸ್ಟ್ ಐತೆ. ಸಾಮಾನ್ಯ ಅಭ್ಯರ್ಥಿಗೆ 6 ಪೋಸ್ಟ್ ಇದ್ದಾವೆ. ಟೋಟಲ್ 13 ಪೋಸ್ಟ್ ಇದ್ದಾವೆ. ಇಲ್ಲೇ ನೋಡ್ಬೋದು ನೀವು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಹುದ್ದೆಗೆ ಯಾವ ಥರ ಆಯ್ಕೆ ಮಾಡ್ತಾರೆ ಮತ್ತು ಯಾವುದು ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಕೇಳಿದ್ದಾರೆ ಅಂತಂದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ವಿದ್ಯಾರ್ಹತೆ ಹೊಂದಿರಬೇಕು. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ನೆಕ್ಸ್ಟು ಯಾವ ಥರ ಇಲ್ಲಿ ಒಂದು ಬೆರಳುಗಾರರ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತಂದರೆ ಇಲ್ಲಿ ಈ ಒಂದು ಪರೀಕ್ಷೆಗೆ ಅಂದರೆ ಬೆರಳಚ್ಚುಗಾರರ ಒಂದು ಆಯ್ಕೆ ಯಾವ ಥರ ಮಾಡ್ತಾರೆ ಮತ್ತು ಸಂದರ್ಶನ ಯಾವ ಥರ ಇರುತ್ತೆ ಅಂತಂದರೆ ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು 15 ನಿಮಿಷಗಳ ಕನ್ನಡ ಮತ್ತು 15 ನಿಮಿಷಗಳ ಇಂಗ್ಲೀಷ್ ಉತ್ತಲೇಖನವನ್ನು ನೀಡುವರು. ಅದನ್ನು ಅಭ್ಯರ್ಥಿಗಳು ವಿಶೇಷ ತಂತ್ರಾಂಶದ ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡತಕ್ಕದ್ದು. ಬೆರಳಚ್ಚು ಯಂತ್ರದ ಕಿಲಿಮಣೆಯನ್ನು ಹೋಲುವ ತಂತ್ರಾಂಶವನ್ನು ಗಣಕಯಂತ್ರಗಳಿಗೆ ಅಳವಡಿಸಲಾಗುವುದು. ಫ್ರೆಂಡ್ಸ್ ಇಲ್ಲಿ ಏನು ಅಂತಂದರೆ 100 ಮಾರ್ಕ್ಸಿಗೆ ಒಂದು 2 ಪೇಪರ್ ಕೊಡ್ತಾರೆ. ಅದರಲ್ಲಿ 50 ಅಂಕಗಳನ್ನು ಪಡೆದಿರಬೇಕು. ಮತ್ತು ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂನಲ್ಲಿ ಏನು ಅಂತಂದರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ 1:5 ಅನುಪಾತದಲ್ಲಿ ಆಯ್ಕೆ ಮಾಡ್ತಾರೆ. ಇಂಟರ್ವ್ಯೂವಲ್ಲಿ 5 ಮಾರ್ಕ್ಸ್ ಇಂಟರ್ವ್ಯೂ ಇದ್ದೇ ಇರುತ್ತೆ. ಈ ಒಂದು ಹುದ್ದೆಗೆ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35+5 40 ವರ್ಷ ಇರುತ್ತೆ. ಪ್ರವರ್ಗ 2A 2B 3A 3B ಅನ್ನೋರಿಗೆ 38+5 43 ವರ್ಷ ಇರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 40+5 45 ವರ್ಷ ಇರುತ್ತೆ. ಮತ್ತು ಈ ಒಂದು ಹುದ್ದೆಗೆ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಕೆಲವೊಂದು ಸ್ವಲ್ಪ ರೂಲ್ಸ್ಗಳು ಇರ್ತವೆ. 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿ ಇರಬೇಕಾಗುತ್ತೆ. ಅದೆಲ್ಲ ಓಕೆ ಫ್ರೆಂಡ್ಸ್. ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ನೋಡೋದಾದರೆ ಪ್ರವರ್ಗ 2A 2B 3A 3B ಸಾಮಾನ್ಯ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು 200 ರೂಪಾಯಿ ಫೀಸ್ ಇರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಉಚಿತ ಅಂದರೆ ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಪ್ರಮುಖವಾಗಿ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಅದೇನು ಅಂತಂದರೆ ನೀವು ಇಂಟ್ರ್ಯೂಗೆ ಹೋಗೋವರೆಗೂ ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಏನು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ, ಅದು ಅಪ್ಲಿಕೇಶನ್ ಫಾರಮ್ಮು. ನೆಕ್ಸ್ಟ್ ಅದು ಬಂದ್ಬಿಟ್ಟು ನೀವು ಫೀಸ್ ಕಟ್ಟಿರ್ತಿರಲ್ಲ ಅದೊಂದು ಪ್ರತಿ ಇರಬೇಕು. SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು. ನೆಕ್ಸ್ಟ್ ಅದಾದಮೇಲೆ ಮತ್ತು ನೀವು ಬೆರಳಚ್ಚುಗಾರರು ಎಲ್ಲ ಕಲ್ತಿರ್ತಿರಲ್ಲ ಇಂಗ್ಲೀಷು ಮತ್ತು ಕನ್ನಡ, ಅದ್ರ ಮಾರ್ಕ್ಸ್ ಕಾರ್ಡ್ ಇರಬೇಕು. ಮತ್ತು ಶೀಘ್ರ ಲಿಪಿಗಾರರು ಗ್ರೇಡ್ 3 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಪರೀಕ್ಷೆಗಳ ಅಂಕಪಟ್ಟಿನೂ ಇರಬೇಕು. ಇವೆಲ್ಲ ಇರಬೇಕು. ಮತ್ತು ನೀವು ರಿಸರ್ವೇಷನ್ ಕ್ಲೈಮ್ ಮಾಡೋದಾದರೆ ಅವೆಲ್ಲ ರಿಸರ್ವೇಷನ್ನ ಸರ್ಟಿಫಿಕೇಟ್ಗಳೆಲ್ಲ ಇರಬೇಕು. ಎಲ್ಲದೂ ಇಟ್ಕೊಂಡಿರಿ ಫ್ರೆಂಡ್ಸ್. ಒಂದು ಇಲ್ಲ ಅಂತಂದ್ರೆ ಜಾಬ್ ಮಿಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಮತ್ತು ಫ್ರೆಂಡ್ಸ್ ನೀವೇನಾದ್ರೂ ರಿಸರ್ವೇಷನ್ ಕ್ಲೈಮ್ ಮಾಡ್ತೀರಂದರೆ ಮತ್ತು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟು, ನೆಕ್ಸ್ಟ್ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು, ಅದಾದಮೇಲೆ ನೀವು ಯಾರಾದರೂ ಅಂಗವಿಕಲರಾಗಿದ್ದರೆ ಅಂಗವಿಕಲ ಪ್ರಮಾಣ ಪತ್ರ, ಮಾಜಿ ಸೈನಿಕರಾಗಿದ್ದರೆ ಆ ಸರ್ಟಿಫಿಕೇಟು ಎಲ್ಲವೂ ಸರ್ಟಿಫಿಕೇಟ್ ಬರೆಸ್ಕೊಂಡಿರ್ರಿ. ನಿಮಗೆ ಯಾವ ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ಹಾಕ್ರಿ. ಆ ಸರ್ಟಿಫಿಕೇಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಯಾವಾರ ರಿಸರ್ವೇಷನ್ ಇದ್ದರೆ ಕ್ಲೈಮ್ ಮಾಡಿ. ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ನೆಕ್ಸ್ಟ್ ನಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ವಾಟ್ಸಪ್ ಮಾಡಿದ್ರೆ ನಾನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ. ಯಾವುದೇ ರೀತಿ ಫೀಸ್ ಇರಲ್ಲ, ನಾನು ಫ್ರೀ ಆಫ್ ಕಾಸ್ಟಾಗೆ ಅಪ್ಲೈ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಇದಾಗಿತ್ತು ಈ ಒಂದು ವಿಡಿಯೋ. ಫಸ್ಟ್ ಟೈಮ್ ಒಂದು ನೋಟಿಫಿಕೇಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇರೋದು. ತಪ್ಪು ಮಾಡಿದ್ದೀನಿ. ನಾನೇನೇ ತಪ್ಪು ಮಾಡಿದ್ರು ಕಮೆಂಟಲ್ಲಿ ಹಾಕಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟೊಂದು ಕಷ್ಟಪಟ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಜಾಸ್ತಿ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.